ಆಗ ನಮಗೆ KCV ನೀರು ಕೊಟ್ಟರು. ನಮ್ಮ MLAಗಳು MLCಗಳು ನರಸಾಪುರದಲ್ಲಿ ಒಂದು ನಾಟಕ ಮಾಡಿದ್ರು, ನಿಮ್ಗೆ ಗೊತ್ತಿರ್ಬೋದು. ಈ ನೀರು ಬೇಡ ಅಂತ ನಮ್ಮ ವೇದಿಕೆ ಅದನ್ನ ಆಗ್ರಹಿಸಿತ್ತು. ನಮ್ಮನ್ನೆಲ್ಲ ಜೋಕರಲ್ಲಿ ಮಾಡಿದ್ರು. ಮಾಡಿ ಕೆಲವರು ನಾಟಕ ಮಾಡಿದ್ರು. ಕುಡ್ದಂಗೆ ಕುಡಿದು ನಮ್ಗೆ ಏನಾಗಿಲ್ಲ ಮೀಡಿಯಾಗೆ ಮುಂದೆ ಪೋಸ್ಟ್ ಕೊಟ್ಟರು, ಗೊತ್ತಿರ್ತದೆ ಕೆಲವರಿಗೆಲ್ಲ. ಇದೇ ಆಂಜನೇಯ ರೆಡ್ಡಿ ಅವರು ನಮ್ಮ ಶಾಶ್ವತ ನೀರಾವರಿ ಸಮಿತಿ ಸರ್ಕಾರಕ್ಕೆ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ವಿ, ಬೇಡ ನೀವು ಬೇಡ ನೀರು ಆಗಲ್ಲ ಅಂತ. ಈಗ ಸೆಕೆಂಡರಿ ಟ್ರೀಟ್ಮೆಂಟ್ ಮಾಡ್ತಾರೆ, ಥರ್ಡರಿ ಟ್ರೀಟ್ಮೆಂಟ್ ಮಾಡಿದ್ರೆ ಏನಾಗ್ತದೆ, ಆ ನೀರು ಎಲ್ಲೋಗ್ತದೆ ಅಂತ ಸಂಕ್ಷಿಪ್ತವಾಗಿ ಕೊಟ್ಟರು. ನಾನು ಒಂದು ಮಾತು ಹೇಳ್ತೀನಿ, ಈಗ ಒಂದು ಹಾಡಲ್ಲಿ ಹೇಳಿದ್ರು, ಹೇಳುವಿರ ಕೇಳುವಿರ ನೀರಿಗಾಗಿ ನಿಮಿಷ ಮಾತಾಡುವಿರ ಅಂತ. ದಯವಿಟ್ಟು ನಮ್ಮ ಮಕ್ಕಳಿಗೆ ಅದ್ರಾಗ ಕೆಲವೊಂದು ಈ ವಿದ್ಯಾರ್ಥಿಗಳು ಎದ್ದು ಹೋಗ್ತಾ ಇದ್ರು, ಅವ್ರಿಗೆ ಗೊತ್ತಿಲ್ಲ ಮುಂದಿನ ಫ್ಯೂಚರ್ ಹೆಂಗಿರ್ತದೆ ಅಂತ. ನಾವೆಲ್ಲ ದುಡಿತಾ ಇದ್ರಿ, ನೀವೆಲ್ಲ ದುಡಿತೀರಿ, ನಮ್ಮ ಮಕ್ಕಳಿಗೆಲ್ಲ ಆಸ್ತಿ ಮಾಡ್ತೀರಿ. ಆದ್ರೆ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಒಂದು ಜಾಗನ ಬಿಟ್ಟೋಗ್ಬೇಕು. ಆ ಜಾಗ ಬಿಟ್ಟೋಗ್ಬೇಕಂದ್ರೆ ಸಮೃದ್ಧವಾದಂತ ನೀರು ಬೇಕು. ನಾವು ಎಲ್ಲಾ ಕಡೆ ಹೇಳ್ತಾ ಇರ್ತೀವಿ, ಶಾಶ್ವತ ಶುದ್ಧ ಕುಡಿಯೋ ನೀರು ನಮ್ಗೆ ಬೇಕು ಅಂದ್ಬಿಟ್ಟು. ಈ ಕಾರಣಕ್ಕೆ ಈ ಒಂದು ವೇದಿಕೆ ಮಾಡಿದರೆ. ಸಂಪಂಗಣ್ಣ ಹೇಳ್ತಾ ಇದ್ರು ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಅಂತ. ಇದು ಪ್ರಯತ್ನ ಆಗಿದೆ, 4 ವರ್ಷನೇ ಪ್ರಯತ್ನ ಆಗಿದೆ. ಇವತ್ತು ಈ ವೇದಿಕೆನೇ ಸಾಕ್ಷಿ. ಈ ವೇದಿಕೆಯಲ್ಲಿ ಪ್ರತಿಯೊಬ್ಬರು ಕೂಡ 1000, 2000, 3000 ಜನ ಅಂತ ಹೇಳೋರೆ. ಖಂಡಿತವಾಗಿ ಇವತ್ತು ನಮ್ಗೇನು ಗೋಪಾಲ್ಜಿ ಅವರು ನಮ್ಗೆ ನೇತೃತ್ವ ವಹಿಸಿದ್ದಾರೆ. ನಮ್ಮೆಲ್ಲ ಏನು ಪಕ್ಷಾತೀತ ನಾವು ಸೇರಿದಿರಿ, ಒಂದು ವೇದಿಕೆ ಮೇಲೆ ಭಾಷಣ ಕೊಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ನಮ್ದು ಫಸ್ಟ್ ಕೋಲಾರ ಇಂಪಾರ್ಟೆಂಟ್, ಆಮೇಲೆ ಪಕ್ಷ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನನ್ನ ಪಕ್ಷ ನಮ್ಗೆ ಎಲ್ಲಾ ರೀತಿ ಈ ವೇದಿಕೆಯಿಂದ ಹಿಂದೆನೇ ಇದೆ, ಹೀಗೆ ಇದೆ, ಮುಂದೆನೇ ಇರ್ತಾರೆ. ಅದಕ್ಕೆ ನಮ್ಮ ಸಂಸದರು ಇದ್ದಾರೆ, ಮಾಜಿ ಸಂಸದರು ಇದ್ದಾರೆ, ಈಗಿನ ಪ್ರೆಸೆಂಟ್ ಸಂಸದರು ಇದ್ದಾರೆ. ಇದನ್ನ ಎತ್ಕೊಳ್ಳೋ ಅಂತ ಒಬ್ಬ ಶಕ್ತಿಯುತ ಅಂತ ಅಧ್ಯಕ್ಷತೆ ಅವ್ರಿಗೆ ನಾವು ಕೊಟ್ಟಿದ್ದೀವಿ. ಖಂಡಿತ ನಾವೆಲ್ಲ ಪ್ರತಿ ದಿವಸ ಮಾತಾಡ್ಬೇಕು. ಬಾಯಲ್ಲಿ ಮಾತಾಡ್ತಾ ಇದ್ರೆ ಗೊತ್ತಾಗೋದು. ಪ್ರಚಾರಕ್ಕೆ ಕಮ್ಮಿ ಒತ್ತು ಕೊಡ್ಬೇಕು, ಮಕ್ಕಳಿಗೆ ತಿಳಿಬೇಕು, ಮುಂದಿನ ಭವಿಷ್ಯ ಕಷ್ಟ ಆಗ್ತದಪ್ಪ, ಆಸ್ತಿ ಮಾಡ್ಕಿದ್ರಿ ಆದ್ರೆ ಆ ಸಂಪತ್ ಬರುತ್ತಂತ ನಾಡ್ ಮಾಡಿಲ್ಲ ಅಂತ. ಆ ಕಾರಣಕ್ಕೆ ನಾವು ಇವತ್ತು ಹೋರಾಟ ಮಾಡಿದಿರಿ, ಚಾಲನೆ ಕೊಟ್ಟಿದ್ರಿ. ಇದು ಲಕ್ಷ ಆಗ್ಬೇಕು ಹೋರಾಟ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ರಾಜ್ಯ ಸರ್ಕಾರ ಬಂದು ಕುತ್ಕೊಂತದೆ, ಆ ಹೋರಾಟ ಕೋಲಾರದಲ್ಲಿ ಕೂಡ ಆಗ್ಬೇಕು. ಅದಕ್ಕೆಲ್ಲ ತಮ್ಮೆಲ್ಲ ಸಹಕಾರ ಆಗಬೇಕು.